ಪ್ರಶ್ನೆಗಳನ್ನ ಕೇಳಿದೆ. ನೀನು ಕೇಳುವಂತ ಎಲ್ಲಾ ಪ್ರಶ್ನೆಗಳಲ್ಲಿ ಉತ್ತರ ಉಂಟು ಅಂತಲ್ಲ, ಗೊತ್ತಿರುವಷ್ಟಲ್ಲ ಚಾಚೂ ತಪ್ಪದೆ ಹೇಳ್ತೇನಂತೆ. ಖಂಡಿತವಾಗಲು ಮೊದಲು ಕೇಳಿದ್ದು ಕುಲಗೋತ್ರ. ಅರಿಯದು ಕುಲವ ನಾನು ಯಾವ ಕುಲದಲ್ಲಿ ಹುಟ್ಟಿದ್ದೆ ಅಂತ ನಿನ್ಗೆ ಗೊತ್ತಿಲ್ಲ. ಕುಲಗೋತ್ರಗಳ ಬಗ್ಗೆ ತಿಳಿದವ ನಾನಲ್ಲ. ಮತ್ತೆ ತಂದೆ ತಾಯಿಯ ವಿಚಾರ ಹೇಳುವ ಅಗತ್ಯ ಅನಿವಾರ್ಯತೆ ನನಗೂ ಇಲ್ಲ. ಮತ್ತೆ ಹೆಸರು ನವಕುಮಾರ ಎನ್ನುವುದಾಗಿ ಮತ್ತೆ ಈ ರೀತಿಯಾಗಿ ಬೆಳ್ತೇನೆ ಅಂತಾದ್ರೆ ಅದಕ್ಕೆ ಮೂಲ ಕಾರಣಕರ್ತರಾದವರು ನಮ್ಮ ಗುರುಗಳಂತ ವಾಲ್ಮೀಕಿ ಮಹಾಮನಿಗಳು. ವಾಲ್ಮೀಕಿ ಮಹಾಮನಿಗಳ ಕರಕಮಲ ಸಂಜಾತರು ನಾನು. ಹಾಗಾದ್ರೆ ತುಳು ಕಟ್ಟಿದ್ಯಾ ಯಾಕೆ ಅಂತ ಪ್ರಶ್ನೆ. ನದಿಯ ಕಟ್ಟಿದ್ಯಾ? ನೇರವಾಗಿ ಉತ್ತರವನ್ನು ಹೇಳ್ತೇನೆ. ಈಗಾಗಲೇ ದುರದಳು ರಾಮನ ಗರ್ಭವನ್ನು ನಿಲ್ಲಿಸಲು ಸಿಗವಾಗಿ ಆಶ್ರಮದ ಕಟ್ಟಿದೆ. ರಾಮನೊಡನೆ ಕಾದಾಟ ಮಾಡಬೇಕು, ರಾಮನ ಗರ್ವವನ್ನು ಮುರಿಬೇಕೆನ್ನುವಂತ ಉದ್ದೇಶದಿಂದ ತುರಗವನ್ನು ಬಂಧಿಸಿದ್ದೇನೆ ಎನ್ನುವ ಹಾಗೆ ಅಹಂಕಾರದಿಂದ ವರ್ತಿಸ್ತಾ ಇದೆಯಾ? ಇದೋ ನೀತಿ ಮಾತನ್ನ ಹೇಳ್ತೇನೆ ಕೇಳು. ಬದುಕಬೇಕಾದಂತ ನೀನು ಮಧ್ಯದಲ್ಲಿ ಅನಾಹುತಕ್ಕೆ ಒಳಗಾಗಬೇಡ. ಕಟ್ಟಿದ ತುರಗವನ್ನ ಬಿಟ್ಟು ಕೊಟ್ಟದ್ದೇ ಹೌದು ಅಂತ ಆದ್ರೆ ಬದುಕಿ ಉಳಿತೀಯ. ಅದಲ್ಲ ಅಂತ ಅದು ಒಂದು ಕಳಿತೇನೆ. ಅವನ ಪರಾಕ್ರಮದ ಪರಿಗಾಗಿ ನುಡಿಗಳನ್ನು ನುಡಿತಾ ಇದೆಯಾ? ರಾಮ ಅಂತ ಪರಾಕ್ರಮ ಏನೋ ಅವನ ಪರಾಕ್ರಮವನ್ನು ಪರೀಕ್ಷಿಸಬೇಕು ಅಂತ ಆದ್ರೆ ಮೊದಲು ನೀನು ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ಮಾಡಿದನು ಮನದೊಳಗೆ ಬಹುಪರಿಯ ಯೋಜನೆಯ, ಮಾಡಿದನು ಮನದೊಳಗೆ ಬಹುಪರಿಯ ಯೋಜನೆಯ, ರೂಢಿಪನ ಸಾದೃಶ್ಯ ಅಂಗಾಂಗಗಳಲ್ಲಿ ಓಡಿರುವುದು ಅಚ್ಚರಿಯಲ, ಸಾದೃಶ್ಯ ಅಂಗಾಂಗಗಳಲ್ಲಿ ಒಡಮೂಡಿರುವುದು ಅಚ್ಚರಿ ಅಚ್ಚರಿ ಅಚ್ಚರಿಯಲ, ಆಡಿ ಪೊಲವೇ ಆಡಿ ಆಡಿ ಫಲವೇ ನಿನ್ನು ಪೊಡವಿದೆಯ ಸುತನಿವನು, ಆಡಿ ಫಲವೇ ನಿನ್ನು ಪೊಡವಿದೆಯ ಸುತನಿವನು, ಕಾಡಿನಳು ತಾಪಸರ ಬಳಿ ಬಿಡಿದೆ ಬದುಕಿಗೆ
ಹುಡುಗರ ಮೇಲೆ ಚೆನ್ನಾಗಿ ದಂಡಿಸಬೇಕೆನ್ನುವಂತ ಉದ್ದೇಶದಿಂದ ಕಾಳಗಕ್ಕೆ ನಿಂತವ ನಾನು. ಕೈ ಎತ್ತಿದ್ದೇನೋ ಹೌದು ಹೊಡಿಬೇಕೆನ್ನು ಹಾಗೆ. ಆದ್ರೆ ಯಾವುದೋ ಒಂದು ಬಾಂಧವ್ಯ ನನ್ನನ್ನ ಕಟ್ಟಿ ಹಾಕಿದಂತ ಅನುಭವ. ಕೈ ಮಾಡುವುದಕ್ಕೆ ಮನ ಒಪ್ಪದೇ ಹೋಯ್ತಲ್ಲ. ನೋಡಿದರೆ ನೋಡ್ತಾನೆ ಇರಬೇಕು ಎನ್ನುವ ಹಾಗೆ ಚಂದದ ರೂಪ. ಅಪ್ಪ ಅಮ್ಮ ಯಾರು ಅಂತ ಕೇಳಿದ ನನ್ನ ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೊಡಲಿಲ್ಲ. ಇಂಥ ಗುರುಗಳಿಂದ ವಿದ್ಯೆ ಕಲ್ತಿದ್ದೇನೆ ಎನ್ನುವ ಒಂದು ವಾಕ್ಯ ಆಡಿದ್ದಾನೆ. ನನ್ನವರೆನ್ನುವರು ನನ್ನ ಸಮೀಪ ಯಾರೂ ಇಲ್ಲ ಎನ್ನುವಾಗೆ ಆಡ್ತಾ ಇದ್ದಾನೆ. ಪೂರ್ಣ ವಿಚಾರವನ್ನ ಕೇಳಿದಾಗ ಇವನ ನಿಜ ಸಂಗತಿಯನ್ನು ತಿಳ್ಕೊಳ್ಬೇಕು ಎನ್ನುವ ಹಾಗೆ ಕುತೂಹಲಕ್ಕೆ ಒಳಗಾಗಿದ್ದೇನೆ. ಇವನ ಪ್ರಾಯದಲ್ಲಿ ನನ್ನಣ್ಣ ರಾಮಚಂದ್ರ ಹೀಗೇ ಇದ್ದಾನೋ ಏನು ಅನ್ನಿಸ್ತಾ ಇದೆ ನನಗೆ. ಆದರೆ ಇವನ್ಯಾರು ಈ ಯಾಕೆ ಬೆಳೆಯುತ್ತಾ ಇದ್ದಾನೆ, ಇವನ ಜೊತೆಯಲ್ಲಿ ಯಾರಿದ್ದಾರೆ ಎನ್ನುವಂತ ನಿಜ ಸಂಗತಿಯನ್ನ ತಿಳಿದುಕೊಂಡು ಅಪ್ಪ